ಹಾಯ್ ಹಲೋ ಎಲ್ಲ ನನ್ನ ಸ್ನೇಹಿತರಿಗೆ ಜೈ ಹಿಂದ್. ಎಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಹೇಳಿಕೆಯಿಂದ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರೆ ಟೋಟಲ್ ಆಗಿ ನಿಮ್ಗೆ 4,000 ಅಧಿಕ ಹುದ್ದೆಗಳನ್ನ ಟೋಟಲ್ ಆಗಿ 4,400 ಚಿಲ್ಲರ ಹುದ್ದೆಗಳಿದ್ದು. ಓಕೆ, ಆ ಹುದ್ದೆಗಳಿಗೆ ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದಿರಿ. ಕಾನ್ಸ್ಟೇಬಲ್ ಮತ್ತು SI ಅಂತ ಹೇಳಿಕೆಯಿಂದ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರು. ಓಕೆ, ಆ ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕಿರ್ತಕ್ಕಂಥವ್ರು ಸಾಕಷ್ಟು ಜನ ಕಮೆಂಟ್ ನೋಡ್ತಾ ಇದೆ. RPF ಸಿಲೆಬಸ್ ಮತ್ತು ಫಿಸಿಕಲ್ ಏನೇನು ಇರ್ತದೆ ಅಂತ ಹೇಳಿಕೆಯಿಂದ ಬಹಳ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರನೇ ಅದಕ್ಕಂತ ನಾನು ಸಪ್ರೇಟ್ ಆಗಿ ಒಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳಿಕೆಯಿಂದ ನಿಮ್ಗೆ ನೋಟಿಫಿಕೇಶನ್ ಆದಾಗೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಓಕೆ, ಈಗ ನನ್ನ ಫಿಸಿಕಲ್ ಯಾವ ಥರ ಕಂಡಕ್ಟನ್ನು ಮಾಡ್ತಾರ, ಎಕ್ಸಾಮ್ ಯಾವ ಥರ ಇರ್ತೈತಿ ಮತ್ತು ನೆಗೆಟಿವ್ ಎಷ್ಟು ಇರ್ತೈತಿ ಅಂತ ಹೇಳಿಕೆಯಿಂದ ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಮ್ಮ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಯಾರಾದರೂ ಜಾಯ್ನ್ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಹೊತ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಕೊಡ್ರಿ, RPF ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಹೇಳಿಕೆಯಿಂದ ನೋಡಿರ್ಬೋದು. ನಾನು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋದ್ರೆ ನಿಮ್ಗೆ ಅವತ್ತು ವಿಡಿಯೋ ಮೇಲೆ ನಿಮ್ಗೆ ತಮ್ಮನೆ ಒಂದು ಫೋಟೋವನ್ನು ಹಾಕಿರ್ತೀನಿ. ಅದೇ ತರನಾಗಿ RPF ಕೂಡ ಡ್ರೆಸ್ಗಳು ಇರ್ತಾವೆ. ಇದ್ರದ್ದು ಕ್ಲಿಯರ್ ಆಗಿ ತಿಳ್ಕೊಳ್ರಿ. ನಿಮ್ಗೆ ಯಾರಾದ್ರೂ ನೀವು RPF ಈ ಸಾರಿ ಸೆಲೆಕ್ಷನ್ ಆಗ್ಬೇಕು, ಯಾಕಂದ್ರೆ 5 ವರ್ಷ ಆಯಿತು ರಿಕ್ರೂಟ್ಮೆಂಟ್ ಆಗಿ, 5 ವರ್ಷ ಆದರೂ ಕೂಡ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಸೊ ಈ ಸಾರಿ ರಿಕ್ರೂಟ್ಮೆಂಟ್ ಆಗಿದೆಯಪ್ಪ ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೊಳ್ರಿ. ಓಕೆ, ನೋಡ್ಕೋಬಹುದು. 120 ಕ್ವಶನ್ಸ್ಗಳು ಇದಾವೆ. ಎಷ್ಟಪ್ಪ ಅಂತಂದ್ರೆ 120 ಕ್ವಶನ್ಸ್ಗಳು ಇದಾವೆ. 120 ಮಾರ್ಕ್ಸ್ ಇದೆ. ಸೊ 120 ಕ್ವಶನ್ಸ್ಗೆ 120 ಮಾರ್ಕ್ಸ್ ಇದೆಯಪ್ಪ ಅಂತಂದ್ರೆ ಒಂದು ಕ್ವಶನಿಗೆ 1 ಮಾರ್ಕ್ಸ್ ಆಯಿತು. ಎಷ್ಟಪ್ಪ ಅಂತಂದ್ರೆ ಒಂದು ಕ್ವಶನ್ಸಿಗೆ 1 ಮಾರ್ಕ್ಸ್. ಓಕೆ, ನೆಗೆಟಿವ್ ಎಷ್ಟಿದೆ ಅಂದ್ರೆ ಟೈಮಿಂಗ್ ಎಷ್ಟಿದೆ, 1.5 ತಾಸು ಟೈಮಿಂಗ್ ಇರ್ತದೆ. ಎಷ್ಟಪ್ಪ ಅಂತಂದ್ರೆ ಇದಕ್ಕೆ ಎಕ್ಸಾಮಿಗೆ 1.5 ತಾಸು ನಿಮ್ಗೆ 90 ಮಿನಿಟ್ಸ್ ಟೈಮಿಂಗ್ ಇರ್ತದೆ. ಓಕೆ, ನೆಗೆಟಿವ್ ಕೂಡ ಎಷ್ಟಿದೆಯಪ್ಪ ಅಂತಂದ್ರೆ 3 ಕ್ವಶನ್ಸ್ ತಪ್ಪಾದರೆ ನಿಮ್ಮ ಏನಾದರೂ ಎಕ್ಸಾಮ್ನಲ್ಲಿ ಟಿಕ್ ಹಾಕುವಾಗ ಏನಾದರೂ 3 ಕ್ವಶನ್ಸ್ಗಳು ತಪ್ಪಾದರೆ 1 ಮಾರ್ಕ್ಸ್ ಕೂಡ ಕಟ್ ಆಗುತ್ತೆ. ಅಂದ್ರೆ 1/3 ನೆಗೆಟಿವ್ ಕೂಡ ಇರ್ತದೆ. ಓಕೆ, ಇದರಲ್ಲಿ ಯಾವ ಥರದ ಸಿಲೆಬಸ್ಗಳು ಇರ್ತಾವೆ. ಓಕೆ, ಇಂಗ್ಲೀಷ್ ಇರ್ತದ ಇಲ್ಲ, ಯಾಕಂದ್ರೆ ನಮ್ಮ ಕರ್ನಾಟಕದ ಜನತೆಗೆ ಇಂಗ್ಲೀಷ್ ಅಂದ್ರೆ ಬಹಳ ಟಫೆಸ್ಟ್ ಸಬ್ಜೆಕ್ಟ್ ಅದೊಂದು. ಇಂಗ್ಲೀಷ್ ಗ್ರಾಮರ್ ಅಂದ್ರೇ ತಲೆ ಹೊಡಿತೈತಿ, ಅದನ್ನ ಹಿಡ್ಕೊಂಡು ಕುಂತ್ರನ ತಲೆ ಹೊಡಿತಿರ್ತೈತಿ. ಅಂಥದ್ರೊಳಗೆ ನಮ್ಮ ರೈಲ್ವೆದಾಗ ಇಂಗ್ಲೀಷ್ ಅನ್ನೋದನ್ನ ತೆಗೆದು ಹಾಕಿಬಿಟ್ಟಿದ್ದಾರೆ. ಅದೊಂದು ಒಂದು ಖುಷಿ ವಿಚಾರನ ಅನ್ಕೊಳ್ಬೋದು. ಎಕ್ಸಾಮ್ ಬರೀತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಖುಷಿ ಆಗ್ತದೆ ಅನ್ಸುತ್ತೆ. ಆ ರೈಲ್ವೆದಲ್ಲಿ ಯಾವುದೇ ಒಂದು ಎಕ್ಸಾಮ್ NTPC, JEE ಜೂನಿಯರ್ ಇಂಜಿನಿಯರಿಂಗ್, D ಗ್ರೂಪ್ ಮತ್ತು ALP ಅಸಿಸ್ಟೆಂಟ್ ಲೋಕೋ ಪೈಲಟ್, ಟೆಕ್ನಿಷಿಯನ್ನ, SI ಸಬ್ ಇನ್ಸ್ಪೆಕ್ಟರು ಮತ್ತು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇವೇನು ಹುದ್ದೆಗಳನ್ನ ಕನ್ಫರ್ಮ್ ಆಗಿ ಮಾಡ್ತಾರಲ್ಲ, ಈ ಹುದ್ದೆಗಳಲ್ಲಿ ಸಪ್ರೇಟ್ ಆಗಿ ಇಂಗ್ಲೀಷ್ ಸಬ್ಜೆಕ್ಟ್ ಇರೋದೇ ಇಲ್ಲ. ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನೋದನ್ನ ಕ್ಯಾನ್ಸಲ್ ಮಾಡಿದಾರ. ಓಕೆ, ನೋಡ್ಕೊಳ್ರಿ ಯಾವ ಸಬ್ಜೆಕ್ಟ್ಗಳಿದಾವೆ, ಎಷ್ಟೆಷ್ಟು ಮಾರ್ಕ್ಸ್ ಇದಾವೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ರೀಸನಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕನ್ನಡದಲ್ಲಿ ಮೆಂಟಲ್ ಎಬಿಲಿಟಿ ಅಂತ ನಾನು ಒಂದು ಸಬ್ಜೆಕ್ಟ್ ಬಗ್ಗೆ ನೀವು ವಿಡಿಯೋನ ಮಾಡಿದ್ದೆ. ಮೆಂಟಲ್ ಎಬಿಲಿಟಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇದೊಂಥರ ಟೈಮ್ ಪಾಸ್, ನಿದ್ದೆ ಬರಾಕತ್ತಿದ್ರೆ, ಬೇಸರವಾಗಿದ್ರೆ ಇದೊಂದು ಬಿಡಿಸುವಂಥ ಸಬ್ಜೆಕ್ಟ್ ಇದು. ಇದರಲ್ಲಿ 35 ಕ್ವಶನ್ಸ್ಗಳು ಕೇಳ್ತಾರೆ. ಓಕೆ, 35 ಕ್ವಶನ್ಸ್ಗಳಲ್ಲಿ ಎಕ್ಸಾಕ್ಟ್ ಇಲ್ಲ 33 ಆದರೂ ತಗೊಳ್ಳೋಕ್ಕೆ ಟ್ರೈ ಮಾಡಲೇಬೇಕಾಗುತ್ತಾ. ಅಷ್ಟು ಈಸಿಯೆಸ್ಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇದೊಂದು. ಓಕೆ, ಏನೋ ಜಸ್ಟ್ ಮಿಸ್ 2 ಹೋದ್ರಲ್ಲಿ 33 ಮಾರ್ಕ್ಸ್ ಅನ್ನು ನಾವು ತಗೊಳ್ಳೇಬೇಕು. ಓಕೆ, ಮ್ಯಾಥ್ಸ್ ಇದೊಂಥರ ಏನೋ ನಮ್ಗೆ ಟಫ್ ಅಂತ ತಿಳ್ಕೊಳ್ರಿ. ಟಫ್ ಸ್ಟಡಿ ಮಾಡಿದವ್ರಿಗೆ ಯಾವುದೂ ಟಫೇ ಅಲ್ಲ. ಓಕೆ, ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು 35ಕ್ಕೆ ಏನಿಲ್ಲಪ್ಪ ಅಂತಂದ್ರೆ 25 ಆದರೂ ತೊಗೊಳ್ರಿ. 25 ಆದರೂ ನೀವು ತಗೊಂಡ್ರೆ ಸೊ ಇಲ್ಲಿ ನಿಮ್ಗೆ ಮಾರ್ಕ್ಸ್ಗಳು ಕವರ್ ಆಗುತ್ತೆ. ಮ್ಯಾಥ್ಸ್ ಅಪ್ಪ ಅಂತಂದ್ರೆ ನಿಮ್ಗೆ ಯಾವ ಥರಪ್ಪ ಅಂದ್ರೆ ಟೈಮ್ ಆ್ಯಂಡ್ ರೇಷಿಯೋ ಈ ಥರ ಏನು ಇರ್ತಾವಲ್ಲ, ಟೈಮಿಂಗ್ ಕ್ವಶನ್ಸ್, ರೈಲ್ವೆ ಕ್ವಶನ್ಸ್ಗಳು, ಈ ಥರ ಕ್ವಶನ್ಸ್ಗಳನ್ನ ರೈಲ್ವೆ ಕ್ವಶನ್ಸ್ಗಳು ಭಾಳ ಕೇಳ್ತಿರ್ತಾರೆ ಇಲ್ಲಿ. ಈ ಥರ ಮ್ಯಾಥ್ಸ್ನಲ್ಲಿ ಯಾವ ಥರಪ್ಪ ಅಂದ್ರೆ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿರ್ತಿರಲ್ಲ, ನೀವು ಏನು ಮಾಡಾಕತ್ತೀರಪ್ಪ ಅಂದ್ರೆ ರೈಲ್ವೆಗಾಗಿ ಸಪ್ರೇಟ್ಗಳು ಬುಕ್ಗಳು ಸಿಗ್ತಾವ, SSC GDಗಾಗಿ ಸಪ್ರೇಟ್ ಬುಕ್ಗಳು ಸಿಗ್ತಾವ. ಯಾವುದಕ್ಕೂ ಸಪ್ರೇಟಾಗಿ ಬುಕ್ಸ್ಗಳು ಸಿಗಲ್ಲ ಸ್ನೇಹಿತರೆ. ಎಲ್ಲರೂ ಕೂಡ ವಿಡಿಯೋ ಹಾಕಿದ ತಕ್ಷಣ ಕಮೆಂಟ್ಸ್ ಕೇಳೋದೇ ಇದೆ ಒಂದೇ, ಏನಪ್ಪ ಅಂದ್ರೆ RPFಗೆ ಸಪ್ರೇಟಾಗಿ ಬುಕ್ ಯಾವುದಿದೆ ಚೆನ್ನಾಗಿರೋದು, ಯಾವುದು ಬುಕ್ ಇರಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದೋ ಒಂದು ಬುಕ್ಕಿನ ಹೆಸರು ಹೇಳಿದರೆ ಅದನ್ನ ನಾನು ಕರೆಕ್ಟ್ ಅಂತ ಹೇಳಲ್ಲ. ಅದು ನಿಮ್ಗೆ ಯಾವ ಥರ ಇರುತ್ತಪ್ಪ ಅಂತಂದು ಬುಕ್ ಸಿಲೆಬಸ್ ಯಾವ ಥರ ಇರ್ತೈತಿ, ಯಾವ ಥರ ಕ್ವಶನ್ಸ್ಗಳನ್ನ ಕೇಳ್ತಾರ, ಮಾಡಲ್ ಕ್ವಶನ್ ಪೇಪರ್, ಹಿಂದಿನ ಮಾಡಲ್ ಕ್ವಶನ್ ಪೇಪರ್ ಅಷ್ಟು ಅದರಲ್ಲಿ ಇರ್ತಾವೆ. ಅದೇ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ಬರೋದಿಲ್ಲ. ಅಷ್ಟನ್ನು ಮಾತ್ರ ನಿಮ್ಗೆ ಕೊಟ್ಟಿರ್ತಾರೆ. ನೀವು ಯಾವುದೇ ಒಂದು ಪ್ರಿಪ್ರೇಷನ್ ಎಕ್ಸಾಮ್ಗೆ ಕಾಂಪಿಟೇಟಿವ್ ಸ್ಟಡಿ ಮಾಡ್ತಾ ಇದ್ರೆ
ಪ್ರತಿಯೊಂದು ಬುಕ್ ಸಿಕ್ಕರೆ ಆ ಬುಕ್ಕನ್ನು ಸ್ಟಡಿ ಮಾಡೋದೇ ಬಹಳ ಒಳ್ಳೆಯದು. ಓಕೆ, GK ಆ್ಯಂಡ್ GS ಅಂದ್ರೆ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಸೈನ್ಸ್ ಅಂತ ಹೇಳ್ಕೇಸಿಂದ ಟೋಟಲಿ ಇದಕ್ಕೆ 50 ಕ್ವಶನ್ಸ್ಗಳು ಇರ್ತಾವೆ. ಎಷ್ಟಪ್ಪ ಅಂತಂದ್ರೆ ಇದಕ್ಕೆ 50 ಕ್ವಶನ್ಸ್ಗಳು ಇರ್ತಾವೆ. ಇದನ್ನು ಕೂಡ ಎಷ್ಟು ಸ್ಟಡಿ ಮಾಡಿದ್ರು ಕೂಡ ಕಡಿಮೆನೇ. ಅದರೊಳಗೆ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ತೆಗೆದು ಹಾಕಿಬಿಟ್ಟಿದ್ದಾರೆ. ಟೋಟಲ್ ಆಗಿ ನೋಡ್ಕೊಡ್ರಿ 35 70 ಪ್ಲಸ್ 50 ಅಂದ್ರೆ 120 ಕ್ವಶನ್ಸ್ಗಳು ಬಂದು 120 ಕ್ವಶನ್ಸ್ಗೆ 120 ಮಾರ್ಕ್ಸ್ ಆಯಿತು. ಓಕೆ, 120 ಮಾರ್ಕ್ಸ್ ಅಂದರೆ ನಿಮ್ಗೆ 90 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ನೆಗೆಟಿವ್ ಕೂಡ 1/3 ನೆಗೆಟಿವ್ ಇರ್ತದೆ. ಓಕೆ, ಎಕ್ಸಾಮ್ ಸಿಲೆಬಸ್ ಬಗ್ಗೆ ಇಷ್ಟು ಇರ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದೇ ಸಿಲೆಬಸ್ ಅನ್ನ ರೆಫರ್ ಮಾಡ್ಕೊಳ್ರಿ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ರಿ. ಬೇಕಿದ್ರೆ ಒಂದು ಹಿಂದಿನ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ನಾನು. ಈ ಸಬ್ಜೆಕ್ಟ್ನಲ್ಲಿ ರೀಸನಿಂಗ್ನಲ್ಲಿ ಯಾವ ಚಾಪ್ಟರ್ಗಳು ಕೇಳ್ತಾರ, ಮ್ಯಾಥ್ಸ್ನಲ್ಲಿ ಯಾವ ಚಾಪ್ಟರ್ಗಳು ಕೇಳ್ತಾರ, GK GS ನಲ್ಲಿ ಯಾವ್ಯಾವ ಚಾಪ್ಟರ್ಗಳನ್ನು ಕೇಳ್ತಾರ ಅನ್ನೋದು ಕೂಡ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನ ಯಾರಾದರೂ ನೋಡ್ಕೊಂಡಿರಲಿಲ್ಲಪ್ಪ ಅಂತಂದರೆ ಹೋಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳಿ ಫಿಸಿಕಲ್ನಲ್ಲಿ ಯಾವ ಥರದ್ದು ಇರುತ್ತೆ. ಓಕೆ, ನಾವು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದೀವಿ. ಸೊ ನಾವು ಸೆಲೆಕ್ಟ್ ಆಗ್ತೀವೋ ಇಲ್ಲೋ ಅನ್ನೋದು ಕೂಡ ಒಂದು ಏನೋ ಭಯ ಅಲ್ಲ. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಸೆಲೆಕ್ಟ್ ಆಗ್ತಿದ್ರಿ. ಹೈಟ್ ಕೂಡ ಕಡಿಮೆ ಇದೆ. ಏನೇನಿದೆಯಪ್ಪ ಇದರಲ್ಲಿ ಹೈಟ್ ನೋಡ್ಕೊಳ್ರಿ. ಇದು M ಅಂದ್ರೆ ಮೇಲ್ ಕೆಡೆಟ್ಗಳಿಗೆ, F ಅಂದ್ರೆ ಫಿಮೇಲ್ ಕೆಡೆಟ್ಗಳಿಗೆ. ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಇದನ್ನು ಹೈಟನ್ನು ಕೊಟ್ಟಿದ್ದಾರೆ. ನೋಡ್ಕೊಳ್ರಿ ಎಷ್ಟಪ್ಪ ಅಂತಂದ್ರೆ ಪುರುಷರಿಗೆ 165 ಸೆಂಟಿಮೀಟರ್ ಹೈಟ್ ಇರಬೇಕು. ಎಷ್ಟಪ್ಪ ಅಂತಾರೆ 165 ಸೆಂಟಿಮೀಟರ್ ಹೈಟ್ ಇರಬೇಕು. ಮಹಿಳೆಯರು ನೋಡ್ಕೊಳ್ರಿ ಅಂದ್ರೆ ಲೇಡೀಸ್ಗೆ ಎಷ್ಟಪ್ಪ ಅಂತಾರೆ 157 ಸೆಂಟಿಮೀಟರ್ ಹೈಟ್ ಇರಲೇಬೇಕಾಗತ್ತ. ನೆಕ್ಸ್ಟ್ ಅದೇ ತರನಾಗಿ ಚೆಸ್ಟ್ ನೋಡ್ಕೊಳ್ರಿ 80 ಇಂದ 85. ನಾರ್ಮಲಿ ನಿಮ್ಮ ಚೆಸ್ಟ್ ಅನ್ನ ಚೆಕ್ ಮಾಡಿದಾಗ 80 ಇರಬೇಕು. ಎಕ್ಸ್ಪಾಂಡೆಡ್ ಅನ್ನು ಮಾಡಿದಾಗ ಅಂದ್ರೆ ನಿಮ್ಮ ಚೆಸ್ಟ್ ಅನ್ನ ಎಕ್ಸ್ಪಾಂಡೆಡ್ ಅನ್ನು ಮಾಡಿದ ನಂತರ ಈ ತರ ಎಕ್ಸ್ಪಾಂಡೆಡ್ ಅನ್ನು ಮಾಡಿದಾಗ 5 ಸೆಂಟಿಮೀಟರ್ ಇಂದ ಎಕ್ಸ್ಪಾಂಡೆಡ್ ಆಗಲೇಬೇಕಾಗುತ್ತಾ. ಚೆಸ್ಟ್ ಬೇಕೇ ಬೇಕು. RPFಗೆ ಕರೆಕ್ಟಾಗಿ ಬಾಡಿಯನ್ನು ಮೇಂಟೈನ್ ಮಾಡ್ಕೊಳ್ರಿ. ಓಕೆ, ಮಹಿಳೆಯರಿಗೆ ಯಾವುದೇ ಅಂತ ಇರಲ್ಲ. ರನ್ ನೋಡ್ಕೊಳ್ರಿ. ರನ್ನಿಂಗ್ ಎಷ್ಟಿರ್ತಪ್ಪ ಅಂತಂದ್ರೆ 1.5 ಅಂದ್ರೆ 1.6 ಕಿಲೋಮೀಟರ್ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. 5 ನಿಮಿಷ 45 ಸೆಕೆಂಡ್ ಟೈಮಿಂಗ್ ಇರ್ತೈತಿ. ಸೇಮ್ ಟು ಸೇಮ್ ಆರ್ಮಿಯಲ್ಲಿ ಯಾವ ಥರ ರನ್ನಿಂಗ್ ಅನ್ನು ಓಡ್ತಿರಲ್ಲ, ಇಲ್ಲಿ ಕೂಡ ಅಷ್ಟು ಹಾರ್ಡ್ ರನ್ನಿಂಗ್ ಮಾಡಲೇಬೇಕಾಗುತ್ತೆ. ಓಕೆ, ಕಟಪ್ ಕೂಡ ಕಡಿಮೆ ನಿಂದಿರುವ ಸಾಧ್ಯತೆ ಇರ್ತೈತಿ. ಯಾಕೆ ಕಟಪ್ ಕಡಿಮೆ ನಿಂದಿರ್ತಪ್ಪ ಅಂತಂದ್ರೆ ಫಿಸಿಕಲ್ನಲ್ಲಿ ಡಿಸ್ಕ್ವಾಲಿಫೈ ಆಗುವಂಥ ಜನಗಳು ಬಹಳ ಇರ್ತಾರೆ. ಯಾಕಂದ್ರೆ ಫಿಸಿಕಲ್ನಲ್ಲಿ 5:45 ಸೆಕೆಂಡ್ ಓಡಾಕ ನೀವು ಇವತ್ತು ಪ್ರಾಕ್ಟೀಸ್ ಮಾಡಕತ್ತೀರಪ್ಪ ಅಂತಂದ್ರೂ ಆಗಲ್ಲ. ಆರ್ಮಿ ಹುಡುಗರು ಬರೀ ಯಂಗ್ ಏಜ್ನವರು ಅಷ್ಟು ಹಾರ್ಡ್ ಪ್ರಾಕ್ಟೀಸ್ ಮಾಡ್ತಾರಂದ್ರೆ ಅವ್ರ ಕೈಲೇ ಸಾಧ್ಯ ಆಗ್ತಿರಲ್ಲ. ಇನ್ನು ನಾವು ಏಜ್ ಅಂದ್ರೆ ಏಜ್ 25, 26 ಆದವರು ಕೂಡ ಇದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇದನ್ನ ರನ್ನಿಂಗ್ ಓಡೋದಾಗತ್ತೆ ಅನ್ನೋದು ಮನಸ್ಸಿನಲ್ಲಿ ತೆಗೆದಿಟ್ಕೊಂಡ್ಬಿಡ್ರಿ. ಯಾರು ಹಾರ್ಡ್ ವರ್ಕ್ ಮಾಡ್ತಾರ ಅವ್ರು ಮಾತ್ರ ಈ ಫಿಸಿಕಲನ್ನು ಪಾಸ್ ಆಗ್ತಾರ. ಓಕೆ, ನೆಕ್ಸ್ಟ್ ನೋಡ್ಕೊಳ್ರಿ. ಮಹಿಳೆಯರಿಗೆ 800 ಮೀಟರ್ ರನ್ನಿಂಗ್ ಇರ್ತದೆ. 800 ಮೀಟರ್ ರನ್ನಿಂಗನ್ನು ಎಷ್ಟಾಗ ಕವರ್ ಮಾಡ್ಕೋಬೇಕಪ್ಪ ಅಂತಂದ್ರೆ 3 ನಿಮಿಷ 45 ಸೆಕೆಂಡಾಗ ಕವರ್ ಮಾಡ್ಕೊಳ್ಬೇಕು. ಎಷ್ಟಪ್ಪ ಅಂದ್ರೆ 3 ನಿಮಿಷ 45 ಸೆಕೆಂಡಲ್ಲಿ ನೀವು ರನ್ನಿಂಗನ್ನು ಓಡಲೇಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ಇದರಲ್ಲಿ ಕೂಡ ಹೈ ಜಂಪ್, ಲಾಂಗ್ ಜಂಪ್ ಇರುತ್ತಾ. ಓಕೆ, ಎಷ್ಟೋ ಜನ ರನ್ನಿಂಗ್ ಹೊಡೆದ್ರು ಕೂಡ ಹೈ ಜಂಪ್, ಲಾಂಗ್ ಜಂಪ್ನಲ್ಲಿ 30 ಮಂದಿ ಒಳಗೆ ಏನಿಲ್ಲ ಅಂದರೂ 10 ಮಂದಿ ಹೈ ಜಂಪ್ ಮತ್ತು ಲಾಂಗ್ ಜಂಪ್ನಲ್ಲಿ ಫೇಲ್ ಆಗೋದು ಖಂಡಿತಾನೆ. ಇದನ್ನು ಕೂಡ ಯಾರೋ ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಅಷ್ಟು ಹೈಟ್ ಇರಲ್ಲ ನಾವು ಪಾಸ್ ಆಗ್ತೀವಿ ಅಂತ ಏನಾದರೂ ಅನ್ಕೊಂಡು ಹೋಗಿದ್ರೆ ತಪ್ಪು ಕಲ್ಪನೆ. ನೀವು ಇಲ್ಲಿ ಜಿಗದಂಥ ಪ್ಲೇಸೇ ಬೇರೆ ಇರ್ತೈತಿ, ಅಲ್ಲಿ ಜಿಗುವಂಥ ಪ್ಲೇಸೇ ಬರ್ತೈತಿ. ಅಲ್ಲಿ ಆಫೀಸರ್ಸ್ಗಳೆಲ್ಲ ಮುಂದೆ ನಿಂತ್ಕೊಂಡಿರ್ತಾರೆ, ಜನಗಳ ಮುಂದೆ ನಿಂತ್ಕೊಂಡಿರ್ತಾರೆ. ಅವ್ರ ಮುಂದೆ ಜಿಗುವಂಥ ಡೇರಿಂಗ್ ಬಹಳ ಬೇಕಾಗುತ್ತೆ. ಯಾವುದೇ ಒಂದು ವರ್ಕ್ ಮಾಡ್ತಾ ಇರಿ, ನಿಮಗೆ ನೀವು ಸ್ಟಡಿ ಮಾಡೋದು ರೂಮ್ನಲ್ಲಿ ಎಕ್ಸಾಮ್ನ ಏನೋ ನೀವು ಆನ್ಲೈನ್ ಟೆಸ್ಟ್ ಆಡ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ನೀವು 100ಕ್ಕೆ 90 ನೀವು ಕುಂತಿರ್ತಕ್ಕಂಥ ಚೇರ್ ಮೇಲೆ, ನೀವು ಕುಂತಿರ್ತಕ್ಕಂಥ ರೂಮ್ ಮೇಲೆ ನೀವು 100ಕ್ಕೆ 90 ಮಾರ್ಕ್ಸನ್ನು ತೊಗೋಬೋದು. ಬಟ್ ಎಕ್ಸಾಮ್ ಹಾಲ್ನಲ್ಲಿ ತೊಗೊಳಕ್ಕಾಗ್ತಿರಲ್ಲ. ಅದಕ್ಕೆ ಅನ್ನೋದು ಕಾಂಪಿಟೇಟಿವ್ ಅಂತ ಹೇಳ್ಕೇಶಂದ. ಫಿಸಿಕಲ್ನಲ್ಲಿ ನೀವೇನಾದರೂ ಹೈ ಜಂಪು, ಲಾಂಗ್ ಜಂಪು ನಿಮ್ಮ ಪ್ಲೇಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಕೇಶಂದು ನಾನು ಆರಾಮ್ಸೆ ಜಿಗಿತೀನಿ, ಅದನ್ನೇನು ಪ್ರಾಕ್ಟೀಸ್ ಮಾಡೋದು ಬೇಡ ಅಂತ ಹೇಳ್ಕೇಶಂದ ಬಿಡಕ್ಕೆ ಹೋಗ್ಬೇಡ್ರಿ. ಓಕೆ, ಹೈ ಜಂಪ್ ನೋಡ್ಕೊಳ್ರಿ. 4 ಫೀಟ್ ಹೈ ಜಂಪ್ ಇರ್ತೈತಿ. ಎತ್ತರ ಜಿಗಿತ ಏನಂತೀವಲ್ಲ 4 ಫೀಟ್ ಇರ್ತೈತಿ. ಮಹಿಳೆಯರಿಗೆ 3 ಫೀಟ್ ಎತ್ತರ ಜಿಗಿತ ಇರ್ತೈತಿ. ಅದೇ ತರನಾಗಿ ಲಾಂಗ್ ಜಂಪ್ ಅಂದ್ರೆ ಉದ್ದ ಜಿಗಿತ. ಉದ್ದ ಜಿಗಿತ ಎಷ್ಟಿರ್ತಪ್ಪ ಅಂತಾರೆ 14 ಫೀಟ್ ಉದ್ದ ಜಿಗಿತ ಇರ್ತೈತಿ. 9 ಪುರುಷರಿಗೆ, ಮಹಿಳೆಯರಿಗೆ 9 ಫೀಟ್ ಉದ್ದ ಜಿಗಿತ ಇರ್ತೈತಿ. ಸೊ ಜಾಸ್ತಿ ಹೈ ಜಂಪನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಹೈ ಜಂಪು ಒಂದು ಸ್ವಲ್ಪ ಟಫೆಸ್ಟ್ ಆಗುತ್ತೆ. ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನಿಮ್ಗೆ ಫಿಸಿಕಲ್ದು ಮತ್ತು ಎಕ್ಸಾಮ್ ಸಿಲೆಬಸ್ಸನ್ನು ಇದ್ರ ಬಗ್ಗೆ ಕ್ಲಿಯರಾಗಿ ಹೇಳಿದ್ದೀನಿ. ಎಕ್ಸಾಮ್ ಡೇಟ್ ಬಂದ ತಕ್ಷಣವೇ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮ್ಗೆ. ಅದರ ಅಡ್ಮಿಟ್ ಕಾರ್ಡ್ ಬಂದರೆ ಏನೋ ಒಂದು ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕ್ಕೊಂಡಿದ್ರಲ್ಲ,
ಸೊ ನಾನು ಹಾಕಿದ್ದೀನಿ ಅಂತ ಹೇಳಿಕೆಸಿಂದ ಎಸ್ ಅಂತ ಕಮೆಂಟ್ ಮಾಡ್ಕೊಳ್ರಿ. ಯಾರೆಲ್ಲ RPFಗೆ ಅಪ್ಲಿಕೇಶನ್ ಹಾಕಿದ್ದೀರಿ ಅಂತ ಹೇಳಿಕೆಸಿಂದ ನನಗೂ ಕೂಡ ಕನ್ಫರ್ಮ್ ಆಗುತ್ತೆ ಎಷ್ಟು ಜನ RPFಗೆ ಕಾಂಪಿಟೇಟಿವ್ ಮಾಡಾಕತ್ತಿದ್ದಾರೆ ಅಂತ ಹೇಳಿಕೆಸಿಂದ. ಸೊ ಇನ್ನಷ್ಟು ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋಕೆ ಟ್ರೈ ಮಾಡ್ತೀನಿ. ಇದ್ರದ್ದು ಸಿಲೆಬಸ್ ಆಯಿತು ಮತ್ತು ಫಿಸಿಕಲ್ ಆಯಿತು. ನೆಕ್ಸ್ಟ್ ಮೆಡಿಕಲ್ ಯಾವ ಥರ ಚೆಕಿಂಗ್ ಇರ್ತೈತಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇನು ಬೇಕಾಗುತ್ತೆ ಅನ್ನೋದನ್ನು ಕೂಡ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿಕೊಡ್ತೀನಿ. ಓಕೆ, ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ, ಫಸ್ಟ್ ಟೈಮ್ ಅಟೆಂಡ್ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಸೊ ಸರಿ ಅನಿಸಿದರೆ ಪ್ರತಿಯೊಂದು ಅಪ್ಡೇಟ್ಗಳು ಇದೊಂದೇ ಅಂತಲ್ಲ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ ಆಗಿರಲಿ, ನಿಮಗೆ ಜಾಬ್ಗೆ ಟ್ರೈ ಮಾಡಾಕತ್ತಿದ್ರಪ್ಪ ಅಂದ್ರೆ ಅವೆಲ್ಲ ಮಾಹಿತಿಗಳನ್ನು ವೆಬ್ಸೈಟ್ನಾಗ ಹೋಗಿ ಚೆಕ್ ಮಾಡೋಕೆ ಆಗಲಿಲ್ಲಪ್ಪ ಅಂತಂದ್ರೂ ಕೂಡ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಡೈಲಿ ಒಂದು 5 ಮಿನಿಟ್ಸ್ ಟೈಮ್ ಕೊಟ್ಟರೆ ಎಲ್ಲ ಅಪ್ಡೇಟ್ಗಳನ್ನು ನಿಮ್ಗೆ ಯೂಟ್ಯೂಬ್ನಲ್ಲೇ ಸಿಗ್ತಾ ಇರ್ತಾವೆ. ಓಕೆ, ನಾನು ಹೇಳ್ತಿರ್ತಕ್ಕಂಥದ್ದು ಸಾಕಷ್ಟು ಇನ್ಫಾರ್ಮೇಷನ್ಗಳು ಇದ್ದಾವೆ, ನೋಡ್ಕೊಳ್ರಿ. ಪ್ರತಿ ದಿನಾನೂ ಅಪ್ಡೇಟ್ಗಳು ಬಂದೇ ಬರ್ತಿರ್ತಾವೆ. ಕೆಳಗಡೆ ಕಾಣ್ತಿರ್ತಕ್ಕಂಥ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೆ, ನಿಮ್ಮ ಸ್ನೇಹಿತರಿಗೂ ಕೂಡ ಮತ್ತು ನಿಮ್ಮ ಟೆಲಿಗ್ರಾಮು, ವಾಟ್ಸಪ್ ಗ್ರೂಪು ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ನಿಮಗೆ ಯೂಸ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಬ್ಬರಿಗಾದರೂ ಯೂಸ್ ಆಗುವಾಗೆ ಶೇರ್ ಮಾಡ್ಕೊಳ್ರಿ. ಕೆಳಗಡೆ ಕಾಣ್ತಿದೆ ನೋಡ್ಕೊಳ್ರಿ, ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಿದೆ, ಸಬ್ಸ್ಕ್ರೈಬ್ ಅಂತ ಕಾಣ್ತಿದೆ, ರೈಟ್ ಸೈಡ್ಗೆ ನೋಡ್ಕೊಳ್ರಿ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಇದೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.